ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 24/12/2024. ಪ್ರಾಪ್ತ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಅಪಾರ ಖುಷಿ ಹಾಗೂ ನಶೆಯಲ್ಲಿ ಇರಲು ದೇಹಾಭಿಮಾನದ ಕಾಯಿಲೆಯನ್ನು ಬಿಟ್ಟು ಪ್ರೀತಿ ಬುದ್ಧಿಯವರಾಗಿ ತಮ್ಮ ನಡವಳಿಕೆಯನ್ನು ಸುಧಾರಣೆ ಮಾಡಿಕೊಳ್ಳಿ. ಪ್ರಶ್ನೆ: ಯಾವ ಮಕ್ಕಳಿಗೆ ಜ್ಞಾನದ ಉಲ್ಟಾ ನಶೆ ಇರಲು ಸಾಧ್ಯವಿಲ್ಲ? ಉತ್ತರ: ಯಾರು ತಂದೆಯನ್ನು ಯಥಾರ್ಥವಾಗಿ ಅರಿತು ನೆನಪು ಮಾಡುವರು, ಹೃದಯದಿಂದ ತಂದೆಯ ಮಹಿಮೆ ಮಾಡುವರು, ಯಾರಿಗೆ ವಿದ್ಯೆಯ ಮೇಲೆ ಪೂರ್ಣ ಗಮನವಿದೆಯೋ ಅವರಿಗೆ ಜ್ಞಾನದ ಉಲ್ಟಾ ನಶೆ ಇರಲು ಸಾಧ್ಯವಿಲ್ಲ. ಯಾರು ತಂದೆಯನ್ನು ಸಾಧಾರಣವಾಗಿ ತಿಳಿಯುವರೋ ಅವರು ತಂದೆಯನ್ನು ನೆನಪು ಮಾಡಲು ಸಾಧ್ಯವಿಲ್ಲ. ನೆನಪು ಮಾಡಿದರೆ ತಂದೆಗೆ ತಮ್ಮ ಸಮಾಚಾರವನ್ನು ಅವಶ್ಯವಾಗಿ ಕೊಡುವರು. ನೆನಪು ಮಾಡಿದರೆ ತಂದೆಗೆ ತಮ್ಮ ಸಮಾಚಾರವನ್ನು ಅವಶ್ಯವಾಗಿ ಕೊಡುವರು. ಮಕ್ಕಳು ತಮ್ಮ ಸಮಾಚಾರವನ್ನು ತಿಳಿಸಲಿಲ್ಲವೆಂದರೆ ತಂದೆಗೆ ವಿಚಾರ ನಡೆಯುತ್ತದೆ. ಮಕ್ಕಳು ಎಲ್ಲಿಯೋ ಮೂರ್ಛಿತವಂತರ ಅಂತೂ ಆಗಿಲ್ಲವೇ? ಮಕ್ಕಳು ಎಲ್ಲಿಯೂ ಮೂರ್ಛಿತರಂತೂ ಆಗಿಲ್ಲವೇ? ಓಂ ಶಾಂತಿ. ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ: ಮಕ್ಕಳೇ, ಯಾರಾದರೂ ಹೊಸಬರು ಬಂದಾಗ ಅವರಿಗೆ ಮೊದಲು ಲೌಕಿಕ ಮತ್ತು ಪಾರಲೌಕಿಕ ಇಬ್ಬರು ತಂದೆಯರ ಪರಿಚಯ ಕೊಡಿ. ಬೇಹದ್ದಿನ ತಂದೆ ಎಂದರೆ ಬೇಹದ್ದಿನ ಆತ್ಮಗಳ ತಂದೆ. ಆ ಲೌಕಿಕ ತಂದೆಯು ಪ್ರತಿಯೊಬ್ಬ ಜೀವಾತ್ಮನಿಗೂ ಬೇರೆ ಬೇರೆ ಇರುತ್ತಾರೆ. ಈ ಜ್ಞಾನವನ್ನು ಸಹ ಎಲ್ಲರೂ ಏಕರಸವಾಗಿ ಧಾರಣೆ ಮಾಡುವುದಿಲ್ಲ. ಕೆಲವರು 1%, ಕೆಲವರು 95% ಧಾರಣೆ ಮಾಡುತ್ತಾರೆ. ಇದಂತೂ ತಿಳುವಳಿಕೆಯ ಮಾತಾಗಿದೆ. ಸೂರ್ಯವಂಶಿ ಚಂದ್ರವಂಶಿ ಮನೆತನವಿರುತ್ತದೆ ಅಲ್ಲವೇ? ರಾಜ ರಾಣಿ ಹಾಗೂ ಪ್ರಜೆಗಳಲ್ಲಿ ಎಲ್ಲಾ ಪ್ರಕಾರದ ಮನುಷ್ಯರಿರುತ್ತಾರೆ. ಪ್ರಜೆಗಳೆಂದರೆ ಪ್ರಜೆಗಳು. ತಂದೆಯು ತಿಳಿಸುತ್ತಾರೆ, ಇದು ವಿದ್ಯೆಯಾಗಿದೆ. ಪ್ರತಿಯೊಬ್ಬರೂ ತಮ್ಮ ಬುದ್ಧಿ ಅನುಸಾರವೇ ಓದುತ್ತಾರೆ. ಪ್ರತಿಯೊಬ್ಬರಿಗೆ ತಮ್ಮ ತಮ್ಮ ಪಾತ್ರವು ಸಿಕ್ಕಿದೆ. ಯಾರು ಕಲ್ಪದ ಹಿಂದೆ ಎಷ್ಟು ವಿದ್ಯೆಯನ್ನು ಧಾರಣೆ ಮಾಡಿದವರೋ ಅಷ್ಟನ್ನೇ ಈಗಲೂ ಮಾಡುವರು. ವಿದ್ಯಾಭ್ಯಾಸವೆಂದು ಮುಚ್ಚಿಡುವುದಿಲ್ಲ. ವಿದ್ಯೆಯ ಅನುಸಾರ ಪದವಿಯೂ ಸಿಗುತ್ತದೆ. ತಂದೆಯು ತಿಳಿಸಿದ್ದಾರೆ, ಮುಂದೆ ಹೋದಂತೆ ಪರೀಕ್ಷೆ ಇರುವುದು. ಪರೀಕ್ಷೆ ಇಲ್ಲದೆ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ವರ್ಗಾಯಿತರಾಗಲು ಸಾಧ್ಯವಿಲ್ಲ. ಅಂದಾಗ ಅಂತಿಮದಲ್ಲಿ ಎಲ್ಲವೂ ತಿಳಿಯುವುದು. ಆದರೆ ನಾವು ಯಾವ ಪದವಿಗೆ ಯೋಗ್ಯರಾಗಿದ್ದೇವೆ ಎಂಬುದನ್ನು ಈಗಲೂ ಸಹ ನೀವು ತಿಳಿದುಕೊಳ್ಳಬಲ್ಲಿರಿ. ಭಲೆ ಸಂಕೋಚದ ಕಾರಣ ಎಲ್ಲರೂ ಕೈಯನ್ನೆತ್ತುತ್ತೀರಿ. ಆದರೆ ನಾವು ಈ ರೀತಿ ಹೇಗಾಗಲು ಸಾಧ್ಯ ಎಂಬುದನ್ನು ತಾವೇ ತಿಳಿದುಕೊಳ್ಳಬಹುದು. ಆದರೂ ಸಹ ಕೈಯನ್ನೆತ್ತಿ ಬಿಡುತ್ತಾರೆ. ಇದಕ್ಕೂ ಅಜ್ಞಾನವೆಂದೇ ಹೇಳುತ್ತಾರೆ. ತಂದೆಗೆ ಅರ್ಥವಾಗುತ್ತದೆ, ಇವರಿಗಿಂತಲೂ ಹೆಚ್ಚಿನ ಬುದ್ಧಿವಂತಿಕೆ ಲೌಕಿಕ ವಿದ್ಯಾರ್ಥಿಗಳಲ್ಲಿರುತ್ತದೆ. ನಾವು ವಿದ್ಯಾರ್ಥಿ ವೇತನವನ್ನು ಪಡೆಯಲು ಯೋಗ್ಯರಾಗಿಲ್ಲ, ತೇರ್ಗಡೆಯಾಗುವುದಿಲ್ಲ ಎಂಬುದನ್ನು ಅವರು ಸಹ ತಿಳಿಯುತ್ತಾರೆ. ಶಿಕ್ಷಕರು ಏನನ್ನು ಓದಿಸುವರೋ ಅದರಲ್ಲಿ ನಾವು ಎಷ್ಟು ಅಂಕಗಳನ್ನು ಪಡೆಯುತ್ತೇವೆ ಎಂಬುದನ್ನು ನೋಡಿಕೊಳ್ಳುತ್ತಾರೆ. ನಾವು ಪಾಸ್ ವಿತ್ ಆನರ್ ಆಗಿಬಿಡುತ್ತೇವೆ ಎಂದು ಹೇಳುವುದಿಲ್ಲ. ಇಲ್ಲಂತೂ ಕೆಲವು ಮಕ್ಕಳಲ್ಲಿ ಇಷ್ಟಾದರೂ ಬುದ್ಧಿ ಇಲ್ಲ, ಬಹಳ ದೇಹಾಭಿಮಾನವಿದೆ. ಭಲೆ ದೇವತೆಗಳಾಗಲು ಬಂದಿದ್ದಾರೆ, ಆದರೆ ಅಂಥ ನಡವಳಿಕೆ ಬೇಕಲ್ಲವೇ? ತಂದೆಯು ತಿಳಿಸುತ್ತಾರೆ, ವಿನಾಶಕಾಲ ವಿಪರೀತ ಬುದ್ಧಿ. ಯಾಕೆಂದರೆ ನಿಯಮಾನುಸಾರವಾಗಿ ತಂದೆಯೊಂದಿಗೆ ಪ್ರೀತಿ ಇಲ್ಲ. ತಂದೆಯು ನೀವು ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳೇ, ವಿನಾಶಕಾಲೇ ವಿಪರೀತ ಬುದ್ಧಿ. ಯಥಾರ್ಥ ಅರ್ಥವೇನು? ಮಕ್ಕಳೇ ಪೂರ್ಣ ತಿಳಿದುಕೊಳ್ಳದಿದ್ದರೆ ಮತ್ತೆ ಅನ್ಯರೇನು ತಿಳಿದುಕೊಳ್ಳುತ್ತಾರೆ? ತಂದೆಯನ್ನು ನೆನಪು ಮಾಡುವುದಂತೂ ಗುಪ್ತವಾಯಿತು. ವಿದ್ಯೆಯು ಗುಪ್ತವಾಗಿರುವುದಿಲ್ಲ ಅಲ್ಲವೇ? ವಿದ್ಯೆಯಲ್ಲಿ ನಂಬರ್ವಾರ್ ಇರುತ್ತಾರೆ. ಎಲ್ಲರೂ ಒಂದೇ ಸಮನಾಗಿ ಓದುವುದಿಲ್ಲ. ಇನ್ನೂ ಇವರು ಸಣ್ಣ ಮಕ್ಕಳಾಗಿದ್ದಾರೆಂದು ತಂದೆಯು ತಿಳಿಯುತ್ತಾರೆ. ಇಂತಹ ಬೇಹದ್ದಿನ ತಂದೆಯನ್ನು 3-4 ತಿಂಗಳವರೆಗೆ ನೆನಪೇ ಮಾಡುವುದಿಲ್ಲ. ಅಂದ ಮೇಲೆ ನೆನಪು ಮಾಡುತ್ತಾರೆಂದು ಹೇಗೆ ತಿಳಿಯುತ್ತದೆ? ಬಾಬಾ, ನಾನು ಹೀಗೆ ಮಾಡುತ್ತಿದ್ದೇನೆ, ಯಾವ ಸೇವೆ ಮಾಡುತ್ತೇನೆಂದು ತಂದೆಗೆ ಪತ್ರವನ್ನು ಬರೆಯುವುದಿಲ್ಲ. ತಂದೆಗೆ ಮಕ್ಕಳಿಗೆ ಪ್ರತಿ ಇವರು ಎಲ್ಲಿಯೂ ಮೂರ್ಛಿತರಂತೂ ಆಗಿಲ್ಲವೇ, ಎಲ್ಲಿಯೂ ಸತ್ತು ಹೋಗಿಲ್ಲವೇ ಎಂದು ಚಿಂತೆ ಇರುತ್ತದೆ. ಕೆಲವರಂತೂ ತಂದೆಗೆ ಎಷ್ಟು ಒಳ್ಳೊಳ್ಳೆಯ ಸೇವಾ ಸಮಾಚಾರಗಳನ್ನು ಬರೆಯುತ್ತಾರೆ. ಮಗು ಗೆದ್ದಿದೆ ಎಂದು ತಂದೆಯು ತಿಳಿಯುತ್ತಾರೆ. ಸರ್ವೀಸ್ ಮಾಡುವ ಮಕ್ಕಳು ಎಂದೂ ಮುಚ್ಚಿಡಲು ಸಾಧ್ಯವಿಲ್ಲ. ತಂದೆಯಂತೂ ಯಾವ ಮಗು ಹೇಗಿದೆ ಎಂದು ಪ್ರತಿಯೊಬ್ಬ ಮಗುವಿಗೆ ಹೃದಯವನ್ನು ನೋಡುತ್ತಾರೆ.
ದೇಹಾಭಿಮಾನದ ಕಾಯಿಲೆಯನ್ನು ಬಹಳ ಕಠಿಣವಾಗಿದೆ. ತಂದೆಯು ಮುರಳಿಯಲ್ಲಿ ತಿಳಿಸುತ್ತಾರೆ. ಕೆಲವರಿಗಂತೂ ಜ್ಞಾನದ ಉಲ್ಟಾ ನಶೆ ಬಿಡುತ್ತದೆ. ಅಹಂಕಾರ ಬಂದು ಬಿಡುತ್ತದೆ. ಮತ್ತೆ ನೆನಪು ಮಾಡುವುದಿಲ್ಲ, ಪತ್ರವನ್ನು ಬರೆಯುವುದಿಲ್ಲ ಅಂದಾಗ ತಂದೆಯು ಹೇಗೆ ನೆನಪು ಮಾಡುತ್ತಾರೆ? ನೆನಪಿನಿಂದಲೇ ನೆನಪು ಸಿಗುತ್ತದೆ. ಈಗ ನೀವು ಮಕ್ಕಳು ತಂದೆಯನ್ನು ಯಥಾರ್ಥವಾಗಿ ತಿಳಿದು ನೆನಪು ಮಾಡುತ್ತೀರಿ, ಹೃದಯದಿಂದ ಮಹಿಮೆ ಮಾಡುತ್ತೀರಿ. ಕೆಲವು ಮಕ್ಕಳು ತಂದೆಯನ್ನು ಸಾಧಾರಣ ಎಂದು ತಿಳಿಯುತ್ತಾರೆ, ಅದರಿಂದ ನೆನಪು ಮಾಡುವುದಿಲ್ಲ. ತಂದೆಯು ಯಾವುದೇ ಆಡಂಬರವನ್ನು ತೋರಿಸುವರೇ? ಭಗವಾನ್ ವಾಚ್, ನಾನು ನಿಮಗೆ ವಿಶ್ವದ ರಾಜ್ಯಭಾಗ್ಯವನ್ನು ಕೊಡಲು ರಾಜ್ಯಯೋಗವನ್ನು ಕಲಿಸುತ್ತೇನೆ. ಆದರೆ ನಾವು ವಿಶ್ವದ ರಾಜ್ಯಭಾಗ್ಯವನ್ನು ಪಡೆಯಲು ಬೇಹದ್ದಿನ ತಂದೆಯಿಂದ ಓದುತ್ತೇವೆಂದು ನೀವೆಲ್ಲಿ ತಿಳಿಯುತ್ತೀರಿ? ಈ ನಶೆ ಇದ್ದರೆ ಸದಾ ಅಪಾರ ಖುಷಿ ಇರುವುದು. ಗೀತೆಯನ್ನು ಓದುವವರು ಬಲೆ ಹೇಳುತ್ತಾರೆ, ಶ್ರೀಕೃಷ್ಣ ಭಗವಾನ್ ವಾಚ್, ರಾಜಯೋಗವನ್ನು ಕಲಿಸುತ್ತೇನೆ ಎಂದು. ಆದರೆ ಅವರಿಗೆ ರಾಜ್ಯಭಾಗ್ಯವನ್ನು ಪಡೆಯುವ ಖುಷಿಯಲ್ಲಿರುತ್ತದೆ. ಗೀತೆಯನ್ನು ಓದಿ ಪೂರ್ಣ ಮಾಡಿದರೆಂದು ತಮ್ಮ ತಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಹೊರಟು ಹೋಗುತ್ತಾರೆ. ನಮಗೆ ಬೇಹದ್ದಿನ ತಂದೆ ಓದಿಸುತ್ತಾರೆಂದು ಈಗ ನಿಮಗೆ ಬುದ್ಧಿಯಲ್ಲಿದೆ, ಅವರಿಗೆ ಈ ರೀತಿ ಬುದ್ಧಿಯಲ್ಲಿ ಬರುವುದಿಲ್ಲ. ಅಂದ ಮೇಲೆ ಮೊಟ್ಟ ಮೊದಲಿಗೆ ಯಾರೇ ಬರಲಿ ಅವರಿಗೆ ಇಬ್ಬರು ತಂದೆಯರ ಪರಿಚಯವನ್ನು ಕೊಡಬೇಕು. ಕೇಳಿ, ಭಾರತವು ಸ್ವರ್ಗವಿತ್ತು, ಈಗ ನರಕವಾಗಿದೆ. ಇದು ಕಲಿಯುಗವಾಗಿದೆ, ಇದಕ್ಕೆ ಸ್ವರ್ಗವೆಂದು ಹೇಳುತ್ತಾರೆ. ಸತ್ಯ ಶಿವದಲ್ಲಿಯೂ ಇದ್ದೇವೆ, ಕಲಿಯುಗದಲ್ಲಿಯೂ ಇದ್ದೇವೆಂದು ಹೇಳಲು ಸಾಧ್ಯವಿಲ್ಲ. ಯಾರಿಗಾದರೂ ದುಃಖವಾದಾಗ ನರಕದಲ್ಲಿದ್ದಾರೆಂದು ಹೇಳುತ್ತಾರೆ, ಸುಖವಿದ್ದಾಗ ಸ್ವರ್ಗದಲ್ಲಿದ್ದಾರೆಂದು ಹೇಳುತ್ತಾರೆ. ದುಃಖಿ ಮನುಷ್ಯರು ನರಕದಲ್ಲಿದ್ದಾರೆ, ನಾವಂತೂ ಬಹಳ ಸುಖದಲ್ಲಿದ್ದೇವೆ. ಬಹಳು ಮಹಡಿ ವಾಹನಗಳು ಎಲ್ಲವೂ ಇದೆ, ನಾವಂತೂ ಸ್ವರ್ಗದಲ್ಲಿದ್ದೇವೆಂದು ಅನೇಕರು ಹೇಳುತ್ತಾರೆ. ಸತ್ಯಯುಗ ಕಲಿಯುಗ ಒಂದೇ ಮಾತೆಂದು ತಿಳಿಯುತ್ತಾರೆ. ಆದ್ದರಿಂದ ಮೊಟ್ಟ ಮೊದಲು ಇಬ್ಬರು ತಂದೆಯ ಪರಿಚಯವನ್ನು, ಇಬ್ಬರು ತಂದೆಯ ಮಾತನ್ನು ಬುದ್ಧಿಯಲ್ಲಿ ಕೂರಿಸಬೇಕಾಗಿದೆ. ಸ್ವಯಂ ತಂದೆ ಮತ್ತು ತಮ್ಮ ಪರಿಚಯವನ್ನು ಕೊಡಬೇಕು. ಸ್ವಯಂ ತಂದೆ ತಮ್ಮ ಪರಿಚಯವನ್ನು ಕೊಡುತ್ತಾರೆ. ಅವರು ಸರ್ವವ್ಯಾಪಿಯಾಗಲು ಹೇಗೆ ಸಾಧ್ಯ? ಲೌಕಿಕ ತಂದೆಗೆ ಸರ್ವವ್ಯಾಪಿ ಎಂದು ಹೇಳುವಿರಾ? ಈಗ ನೀವು ಚಿತ್ರದಲ್ಲಿ ನೋಡುತ್ತೀರಿ, ಆತ್ಮ ಮತ್ತು ಪರಮಾತ್ಮನ ರೂಪವಂತೂ ಒಂದೇ ಆಗಿದೆ, ಅದರಲ್ಲಿ ವ್ಯತ್ಯಾಸವಂತೂ ಇಲ್ಲ. ಆತ್ಮ ಮತ್ತು ಪರಮಾತ್ಮನ ಗಾತ್ರವು ಚಿಕ್ಕದು ದೊಡ್ಡದು ಇರುವುದಿಲ್ಲ. ಎಲ್ಲರೂ ಆತ್ಮಗಳಾಗಿದ್ದಾರೆ, ತಂದೆಯೂ ಸಹ ಆತ್ಮನಾಗಿದ್ದಾರೆ. ಅವರು ಸದಾ ಪರಂಧಾಮದಲ್ಲಿರುವ ಕಾರಣ ಅವರಿಗೆ ಪರಮಾತ್ಮನೆಂದು ಕರೆಯಲಾಗುತ್ತದೆ. ನೀವು ಆತ್ಮಗಳು ಹೇಗೆ ಬರುತ್ತೀರೋ ಹಾಗೇ ನಾನು ಬರುವುದಿಲ್ಲ. ನಾನು ಅಂತಿಮದಲ್ಲಿ ಈ ಬ್ರಹ್ಮ ತನುವಿನಲ್ಲಿ ಬಂದು ಪ್ರವೇಶ ಮಾಡುತ್ತೇನೆ. ಈ ಮಾತುಗಳನ್ನು ಹೊರಗಿನವರು ಅರಿತುಕೊಳ್ಳಲು ಸಾಧ್ಯವಿಲ್ಲ. ಬಹಳ ಸಹಜ ಮಾತಾಗಿದೆ, ಕೇವಲ ಅಂತರವಿಷ್ಟೇ ಆಗಿದೆ. ಅವರು ತಂದೆಗೆ ಬದಲಾಗಿ ವೈಕುಂಠವಾಸಿ ಕೃಷ್ಣನ ಹೆಸರನ್ನು ಹಾಕಿಬಿಟ್ಟಿದ್ದಾರೆ. ಕೃಷ್ಣನು ವೈಕುಂಠವನ್ನು ಬಿಟ್ಟು ನರಕದಲ್ಲಿ ಬಂದು ರಾಜಯೋಗವನ್ನು ಕಲಿಸಿದನೇ? ದೇಹ ಸಹಿತ ದೇಹದ ಎಲ್ಲಾ ಸಂಬಂಧಗಳನ್ನು ಮರೆತು ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಕೃಷ್ಣನು ಹೇಳುವನೇ? ದೇಹದಾರಿಯು ನೆನಪಿನಿಂದ ಪಾಪಕರ್ಮಗಳು ಹೇಗೆ ತುಂಡಾಗುತ್ತವೆ? ದೇಹದಾರಿಯ ನೆನಪಿನಿಂದ ಪಾಪಕರ್ಮಗಳು ಹೇಗೆ ತುಂಡಾಗುತ್ತವೆ? ಕೃಷ್ಣನಂತೂ ಒಬ್ಬ ಚಿಕ್ಕ ಮಗುವನಾಗಿದ್ದಾನೆ ಮತ್ತು ನಾನು ಸಾಧಾರಣ ಮನುಷ್ಯನ ವೃದ್ಧದಲ್ಲಿ ತನುವಿನಲ್ಲಿ ಬರುತ್ತೇನೆ ಎಂದು ಎಷ್ಟೊಂದು ಅಂತರವಾಯಿತು. ಈ ನಂಬರ್ 1 ತಪ್ಪಿನ ಕಾರಣವೇ ಎಲ್ಲಾ ಮನುಷ್ಯರು ಪತಿತರು ಕಂಗಾಲರಾಗಿಬಿಟ್ಟಿದ್ದಾರೆ. ನಾನು ಸರ್ವವ್ಯಾಪಿಯಲ್ಲ, ಕೃಷ್ಣನು ಸರ್ವವ್ಯಾಪಿಯಲ್ಲ, ಶರೀರದಲ್ಲಿ ಆತ್ಮವು ಸರ್ವವ್ಯಾಪಿಯಾಗಿದೆ. ನನಗಂತೂ ನನ್ನದೇ ಆದಂಥ ಶರೀರವೂ ಇಲ್ಲ. ಪ್ರತಿಯೊಂದು ಆತ್ಮಕ್ಕೆ ತಮ್ಮದೇ ಶರೀರವಿದೆ. ಪ್ರತಿಯೊಬ್ಬರಿಗೂ ತಮ್ಮ ಶರೀರದ ಮೇಲೆ ಹೆಸರು ಬರುತ್ತದೆ. ಆದರೆ ನನಗೆ ಶರೀರವೂ ಇಲ್ಲ ಮತ್ತು ನನಗೆ ಯಾವುದೇ ಶರೀರದ ಹೆಸರೂ ಇಲ್ಲ. ನಾನಂತೂ ವೃದ್ಧನ ಶರೀರವನ್ನು ತೆಗೆದುಕೊಳ್ಳುತ್ತೇನೆ. ಆದ್ದರಿಂದ ಇವರ ಹೆಸರನ್ನು ಬದಲಾಯಿಸಿ ಬ್ರಹ್ಮ ಎಂದು ಇಟ್ಟಿದ್ದೇನೆ. ನನಗೆ ಬ್ರಹ್ಮ ಎಂದು ಹೆಸರಿಲ್ಲ, ನನ್ನನ್ನು ಸದಾಶಿವನೆಂದೇ ಹೇಳುತ್ತಾರೆ. ನಾನೇ ಸರ್ವರ ಸದ್ಗತಿದಾತನಾಗಿದ್ದೇನೆ. ಆತ್ಮಕ್ಕೆ ಸರ್ವರ ಸದ್ಗತಿದಾತನೆಂದು ಹೇಳುವುದಿಲ್ಲ. ಎಂದಾದರೂ ಮಾತಿಗೆ ಪರಮಾತ್ಮನಿಗೆ ದುರ್ಗತಿಯಾಗುತ್ತದೆಯೇ? ಆತ್ಮಕ್ಕೆ ದುರ್ಗತಿ ಮತ್ತು ಆತ್ಮಕ್ಕೆ ಸದ್ಗತಿಯಾಗುತ್ತದೆ. ಇವೆಲ್ಲ ಮಾತುಗಳು ವಿಚಾರ ಸಾಗರ ಮಂಥನ ಮಾಡುವ ಮಾತುಗಳಾಗಿವೆ. ಇಲ್ಲವೆಂದರೆ ಅನ್ಯರಿಗೆ ಹೇಗೆ ತಿಳಿಸುತ್ತೀವಿ? ಆದರೆ ಮಾಯು ಎಷ್ಟು ಶಕ್ತಿಶಾಲಿಯಾಗಿದೆ, ಅದು ಮಕ್ಕಳ ಬುದ್ಧಿಯ ಕೆಲಸ ಮಾಡಲು ಬಿಡುವುದಿಲ್ಲ. ದಿನದಲ್ಲಿ ಅಲ್ಲಸಲ್ಲದ ಮಾತುಗಳಲ್ಲಿಯೂ ಸಮಯವನ್ನು ವ್ಯರ್ಥ ಮಾಡುತ್ತಾರೆ. ತಂದೆಯಿಂದ ದೂರವಾಗಲು ಮಾಯವು ಎಷ್ಟೊಂದು ಒತ್ತಾಯ ಮಾಡುತ್ತದೆ.
ಕೆಲವು ಮಕ್ಕಳಂತೂ ಹೊರಟೇ ಹೋಗುತ್ತಾರೆ. ತಂದೆಯನ್ನು ನೆನಪು ಮಾಡದೇ ಇರುವ ಕಾರಣ ಸ್ಥಿತಿಯು ಅಡೋಲವಾಗುವುದಿಲ್ಲ. ತಂದೆಯು ಮತ್ತೆ ಮತ್ತೆ ನಿಲ್ಲಿಸುತ್ತಾರೆ. ಮಾಯೆ ಬೀಳಿಸುತ್ತದೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಸೋಲನ್ನು ಅನುಭವಿಸಬೇಡಿ. ಕಲ್ಪವೂ ಇದೇ ಆಗಿಬಿಡುತ್ತದೆ. ಯಾವುದೇ ಹೊಸ ಮಾತಿಲ್ಲ. ಮಾಯಾಜೀತರು ಅಂತ್ಯದಲ್ಲಿ ಆಗೇ ಬಿಡುತ್ತೀರಿ. ರಾವಣ ರಾಜ್ಯವು ಸಮಾಪ್ತಿಯಾಗುತ್ತದೆ. ಮತ್ತೆ ನಾವು ಹೊಸ ಪ್ರಪಂಚದಲ್ಲಿ ರಾಜ್ಯಭಾರ ಮಾಡುತ್ತೇವೆ. ಕಲ್ಪವು ಮಾಯಾಜೀತರಾಗಿದ್ದೇವೆ. ಲೆಕ್ಕವಿಲ್ಲದಷ್ಟು ಬಾರಿ ಹೊಸ ಪ್ರಪಂಚದಲ್ಲಿ ರಾಜ್ಯಭಾರ ಮಾಡುತ್ತಿದ್ದೇವೆ. ತಂದೆಯು ತಿಳಿಸುತ್ತಾರೆ, ನಿಮ್ಮ ಬುದ್ಧಿಯನ್ನು ಸದಾ ಬೀಜಿಯಾಗಿಟ್ಟುಕೊಳ್ಳಿ. ಆಗ ಸದಾ ಸುರಕ್ಷಿತವಾಗುತ್ತೀರಿ. ಇದಕ್ಕೆ ಸುದರ್ಶನ ಚಕ್ರಧಾರಿಗಳೆಂದು ಹೇಳಲಾಗುವುದು. ಇದರಲ್ಲಿ ಹಿಂಸೆಯೇ ಮೊದಲಾದ ಮಾತಿಲ್ಲ. ಬ್ರಾಹ್ಮಣರೇ ಸುದರ್ಶನ ಚಕ್ರಧಾರಿಗಳಾಗುತ್ತಾರೆ. ದೇವತೆಗಳಿಗೆ ಸುದರ್ಶನ ಚಕ್ರಧಾರಿಗಳೆಂದು ಹೇಳುವುದಿಲ್ಲ. ಪತಿತ ಪ್ರಪಂಚದ ರೀತಿ ನೀತಿ ಮತ್ತು ದೇವತೆಗಳ ರೀತಿ ನೀತಿಯಲ್ಲಿ ಬಹಳ ಅಂತರವಿದೆ. ಮೃತ್ಯುಲೋಕದಲ್ಲಿರುವವರೇ ಪತಿತ ಪಾವನನೆ. ನಾವು ಪತಿತರನ್ನು ಬಂದು ಪಾವನ ಮಾಡಿ ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ಎಂದು ತಂದೆಯನ್ನು ಕರೆಯುತ್ತಾರೆ. ನಿಮ್ಮ ಬುದ್ಧಿಯಲ್ಲಿದೆ. ಇಂದಿನ 5,000 ವರ್ಷಗಳ ಮೊದಲು ಹೊಸ ಪಾವನ ಪ್ರಪಂಚವಿತ್ತು. ಅದಕ್ಕೆ ಸತ್ಯಯುಗವೆಂದು ಕರೆಯಲಾಗುತ್ತದೆ. ತ್ರೇತಾಯುಗಕ್ಕೆ ಹೊಸ ಪ್ರಪಂಚವೆಂದು ಹೇಳಲಾಗುವುದಿಲ್ಲ. ತಂದೆಯು ತಿಳಿಸಿದ್ದಾರೆ, ಸತ್ಯಯುಗವು ಮೊದಲನೆಯದು, ಇದು 2ನೇ ದರ್ಜೆಯದು. ಒಂದೊಂದು ಮಾತನ್ನು ಬಹಳ ಚೆನ್ನಾಗಿ ಧಾರಣೆ ಮಾಡಬೇಕು. ಆದ್ದರಿಂದ ಯಾರೇ ಬಂದರೂ ಕೇಳಿದರೂ ಆಶ್ಚರ್ಯಚಕಿತರಾಗಬೇಕು. ಕೆಲವರು ಆಶ್ಚರ್ಯಚಕಿತರಾಗುತ್ತಾರೆ, ಆದರೆ ಪುರುಷಾರ್ಥ ಮಾಡಲು ಅವರಿಗೆ ಬಿಡುವಿರುವುದಿಲ್ಲ. ಮತ್ತೆ ಅವಶ್ಯವಾಗಿ ಪವಿತ್ರರಾಗಬೇಕೆಂದು ಹೇಳುತ್ತಾರೆ. ಈ ಕಾಮವಿಕಾರವೇ ಮನುಷ್ಯರನ್ನು ಪತಿತರನ್ನಾಗಿ ಮಾಡುತ್ತದೆ. ಅದನ್ನು ಗೆಲ್ಲುವುದರಿಂದ ನೀವು ಜಗತ್ತನ್ನೇ ಗೆಲ್ಲುವಿರಿ. ಆದರೆ ಕಾಮವಿಕಾರವು ಹೇಗೆ? ಆದ್ದರಿಂದ ಅವರು ಈ ಶಬ್ದವನ್ನು ಹೇಳುವುದಿಲ್ಲ, ಕೇವಲ ಮನಸ್ಸನ್ನು ವಶದಲ್ಲಿಟ್ಟುಕೊಳ್ಳಿ ಎಂದು ಹೇಳುತ್ತಾರೆ. ಆದರೆ ಯಾವಾಗ ಶರೀರದಲ್ಲಿರುವರೋ ಆಗಲೇ ಮನಸ್ಸು ತಟಸ್ಥ ಸ್ಥಿತಿಯಲ್ಲಿರುತ್ತದೆ. ಉಳಿದಂತೆ ಮನಸ್ಸು ಎಂದೂ ತಟಸ್ಥ ಸ್ಥಿತಿಯಲ್ಲಿ ಬರುವುದಿಲ್ಲ. ದೇಹ ಸಿಗುವುದೇ ಕರ್ಮ ಮಾಡುವುದಕ್ಕಾಗಿ. ಅಂದ ಮೇಲೆ ಕರ್ಮಾತೀತ ಸ್ಥಿತಿಯಲ್ಲಿ ಹೇಗಿರುತ್ತೀರಿ? ಕರ್ಮಾತೀತ ಸ್ಥಿತಿ ಎಂದು ಶವಕ್ಕೆ ಹೇಳಲಾಗುತ್ತದೆ. ಜೀವಿಸಿದಂತೆಯೇ ಸಾಯುವುದು ಅಥವಾ ಶರೀರದಿಂದ ಭಿನ್ನವಾಗಿರುವುದು. ತಂದೆಯು ನಿಮಗೆ ಶರೀರದಿಂದ ಭಿನ್ನವಾಗಿರುವ ವಿದ್ಯೆಯನ್ನು ಓದಿಸುತ್ತಾರೆ. ಆತ್ಮವು ಶರೀರದಿಂದ ಬೇರೆಯಾಗಿದೆ. ಆತ್ಮವು ಪರಂಧಾಮ್ ನಿವಾಸಿಯಾಗಿದೆ. ಅದು ಶರೀರದಲ್ಲಿ ಬಂದಾಗ ಅವರಿಗೆ ಮನುಷ್ಯನೆಂದು ಹೇಳಲಾಗುತ್ತದೆ. ಶರೀರ ಸಿಗುವುದೇ ಕರ್ಮ ಮಾಡುವುದಕ್ಕಾಗಿ. ಒಂದು ಶರೀರವನ್ನು ಬಿಟ್ಟು ಮತ್ತೆ ಇನ್ನೊಂದು ಶರೀರದಲ್ಲಿ ಕರ್ಮ ಮಾಡುವುದಕ್ಕಾಗಿ ತೆಗೆದುಕೊಳ್ಳಬೇಕಾಗಿದೆ. ಯಾವಾಗ ಶರೀರದಲ್ಲಿರುವಲ್ಲವೋ ಆಗ ಆತ್ಮವು ಪೂರ್ಣ ಶಾಂತಿಯಲ್ಲಿರುವುದು. ಮೂಲವತನದಲ್ಲಿ ಕರ್ಮವಿರುವುದಿಲ್ಲ. ಸೂಕ್ಷ್ಮವತನದ ಮಾತೇ ಇಲ್ಲ. ಸೃಷ್ಟಿಚಕ್ರವು ಇಲ್ಲೇ ಸುತ್ತುತ್ತದೆ. ತಂದೆ ಮತ್ತು ಸೃಷ್ಟಿಚಕ್ರವನ್ನು ಅರಿತುಕೊಳ್ಳುವುದಕ್ಕಾಗಿ ಜ್ಞಾನವೆಂದು ಹೇಳಲಾಗುತ್ತದೆ. ಸೂಕ್ಷ್ಮವತನದಲ್ಲಿ ಶ್ವೇತ ವಸ್ತ್ರಧಾರಿಗಳು ಇರುವುದಿಲ್ಲ. ಶೃಂಗರಿಸಲ್ಪಟ್ಟಿರುವವರು ಇಲ್ಲ. ನಾಗಜಟೆಗಳನ್ನು ಬಿಟ್ಟಿರುವ ಶಂಕರನು ಇರುವುದಿಲ್ಲ. ಬಾಕಿ ಬ್ರಹ್ಮ ಮತ್ತು ವಿಷ್ಣುವಿನ ರಹಸ್ಯವನ್ನು ತಂದೆಯು ತಿಳಿಸುತ್ತಿರುತ್ತಾರೆ. ಬ್ರಹ್ಮನು ಇಲ್ಲೇ ಇದ್ದಾರೆ. ವಿಷ್ಣುವಿನ 2 ರೂಪಗಳು ಲಕ್ಷ್ಮೀನಾರಾಯಣರು ಇಲ್ಲೇ ಇದೆ. ಅದು ಕೇವಲ ಸಾಕ್ಷಾತ್ಕಾರದ ಪಾತ್ರವನ್ನು ನಾಟಕದಲ್ಲಿ ಅದನ್ನು ದಿವ್ಯ ದೃಷ್ಟಿಯಿಂದ ನೋಡಬಹುದಾಗಿದೆ. ವಿಕಾರಿ ಕಣ್ಣುಗಳಿಗೆ ಪವಿತ್ರ ವಸ್ತು ಕಾಣಿಸುವುದಿಲ್ಲ. ಒಳ್ಳೆಯದು. ಧಾರಣೆಗಾಗಿ ಮುಖ್ಯಸಾರ: ತಮ್ಮನ್ನು ತಾವು ಸದಾ ಸುರಕ್ಷಿತವಾಗಿಟ್ಟುಕೊಳ್ಳಲು ಬುದ್ಧಿಯನ್ನು ವಿಚಾರಸಾಗರ ಮಂಥನದಲ್ಲಿ ಬಿಜಿಯಾಗಿಟ್ಟುಕೊಳ್ಳಬೇಕಾಗಿದೆ. ಸುದರ್ಶನ ಚಕ್ರಧಾರಿಗಳಾಗಬೇಕಾಗಿದೆ. ಅಲ್ಲಸಲ್ಲದ ವಿಚಾರಗಳಲ್ಲಿ ತಮ್ಮ ಸಮಯವನ್ನು ಕಳೆಯಬಾರದು. ಶರೀರದಿಂದ ಭಿನ್ನವಾಗಿರುವ ಯಾವ ವಿದ್ಯೆಯನ್ನು ತಂದೆಯು ಓದಿಸುವರೋ ಅದನ್ನು ಓದಬೇಕಾಗಿದೆ. ಮಾಯೆಯ ಒತ್ತಡದಿಂದ ಪಾರಾಗಲು ತಮ್ಮ ಸ್ಥಿತಿಯನ್ನು ಅಡೋಲ ಮಾಡಿಕೊಳ್ಳಬೇಕಾಗಿದೆ. ಮಧುರಾತಿ ಮಧುರದಲ್ಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತೀತ ಬಾಪ್ತಾದರ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಹಮ್ ಶುಕ್ರಿಯಾ ಬಾಬಾ, ಶುಕ್ರಿಯಾ. ವಹಾ ಬಾಬಾ ವಹಾ. ವರದಾನ: ಬ್ರಹ್ಮ ತಂದೆಯ ಸಮಾನ ಲಕ್ಷ್ಯವನ್ನು ಲಕ್ಷಣದಲ್ಲಿ ತರುವಂತ ಪ್ರತ್ಯಕ್ಷ ಸ್ಯಾಂಪಲ್ ಆಗಿ ಸರ್ವರ ಸಹಯೋಗಿ ಭವ. ಹೇಗೆ ಬ್ರಹ್ಮ ತಂದೆಯು ಸ್ವಯಂವನ್ನು ನಿಮಿತ್ತ ಉದಾಹರಣೆಯಾಗಿ ಮಾಡಿದರು, ಸದಾ ಇದೇ ಲಕ್ಷ್ಯವನ್ನು ಲಕ್ಷಣದಲ್ಲಿ ತಂದರು. ಓಟೇಸೋ ಅರ್ಜುನ್, ಅಂದ್ರೆ ತಾವೇ ಮೊದಲು ಓಡಿ
ಮಾಡಿ ತೋರಿಸಿದರು. ಇದರಿಂದಲೇ ನಂಬರ್ 1 ಆದರು. ಹಾಗೆ ನೀವು ಫಾಲೋ ಫಾದರ್ ಮಾಡಿ. ಕರ್ಮದ ಮೂಲಕ ಸದಾ ಸ್ವಯಂ ಜೀವನದಲ್ಲಿ ಗುಣಮೂರ್ತಿಯಾಗಿ ಪ್ರತ್ಯಕ್ಷ ಉದಾಹರಣೆಗಾಗಿ ಬೇರೆಯವರಿಗೆ ಸಹಜ ಗುಣಧಾರಣೆ ಮಾಡುವಲ್ಲಿ ಸಹಯೋಗಿ ನೀಡಿ. ಇದಕ್ಕೆ ಹೇಳಲಾಗುವುದು ಗುಣದಾನ. ದಾನದ ಅರ್ಥವೇ ಆಗಿದೆ ಸಹಯೋಗ ಕೊಡುವುದು. ಯಾವುದೇ ಆತ್ಮ ಈಗ ಕೇಳುವ ಬದಲು ಪ್ರತ್ಯಕ್ಷ ಪ್ರಮಾಣ ನೋಡಲು ಇಚ್ಛಿಸುತ್ತಾರೆ. ಆದ್ದರಿಂದ ಸ್ವಯಂ ತನ್ನು ಗುಣಮೂರ್ತಿ ಮಾಡಿಕೊಳ್ಳಿ. ಆದ್ದರಿಂದ ಮೊದಲು ಸ್ವಯಂವನ್ನು ಗುಣಮೂರ್ತಿ ಮಾಡಿಕೊಳ್ಳಿ. ಸ್ಲೋಗನ್: ಸರ್ವರ ನಿರಾಶೆಗಳ ಅಂಧಕಾರವನ್ನು ದೂರ ಮಾಡುವಂಥವರೇ ಜ್ಞಾನದೀಪಕರಾಗಿದ್ದಾರೆ. ಸರ್ವರ ನಿರಾಶೆಗಳ ಅಂಧಕಾರವನ್ನು ದೂರ ಮಾಡುವಂಥವರೇ ಜ್ಞಾನದೀಪಕರಾಗಿದ್ದಾರೆ. ಓಂ ಶಾಂತಿ.